ನೋಡಿ, ಬ್ಯಾನರ್ನ ವಿಚಾರವಾಗಿ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಗಲಾಟೆ ನಡೆದು ಇವತ್ತಿಗೆ 4 ದಿನ. ಈಗಲೂ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ನೂರಾರು ಪೊಲೀಸರ ನಿಯೋಜನೆಯನ್ನ ಸೂಕ್ಷ್ಮ ಪ್ರದೇಶಗಳಲ್ಲಿ ಮಾಡುವಂತ ಕೆಲಸ ಆಗಿದೆ. ಈಗಲೂ ಕೂಡ ಅಹಂಭಾವಿ ಒಂದು ರೀತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಜನಾರ್ದನ್ ರೆಡ್ಡಿ ನಿವಾಸ, ಶ್ರೀರಾಮುಲು ನಿವಾಸ, ವಾಲ್ಮೀಕಿ ಸರ್ಕಲ್, ರಾಯಲ್ ಸರ್ಕಲ್, ಇಲ್ಲಿ ಎಲ್ಲ ಕಡೆ ಪೊಲೀಸ್ ಸರ್ಪಗಾವಲಿದೆ. ರಾಯಲ್ ಸರ್ಕಲ್ ಸೇರಿ ಹಲವು ಕಡೆ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಡಿಎಆರ್, ಕೆಎಸ್ಆರ್ಪಿ ತುಕಡಿಗಳಿಂದ ಹದ್ದಿನ ಕಣ್ಣಿರಿಸುವಂತಹ ಕೆಲಸ ಆಗಿದೆ. ಒಂದು ಬ್ಯಾನರ್ನ ವಿಚಾರವಾಗಿ ಇಷ್ಟೆಲ್ಲ ರಾದ್ಧಾಂತ ಆಯಿತು. ಒಬ್ಬ ಕಾರ್ಯಕರ್ತ ಗುಂಡೇಟಿಗೆ ಬಲಿಯಾದ. ಆ ಪರಿಸ್ಥಿತಿಯನ್ನ ಈಗಲೂ ಕೂಡ ಬಿಜೆಪಿ ಕಾಂಗ್ರೆಸ್ ಘರ್ಷಣೆಗೆ ಕಾರಣ ಆಗಿರೋದು. ಸದ್ಯ ಬೂದಿ ಮುಚ್ಚಿದ ಕೆಂಡದಂತಿದೆ ಅಹಂಭಾವಿಯ ಪ್ರದೇಶ. ಮಾಜಿ ಸಚಿವ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗ ಮೊನ್ನೆ ಅಂದ್ರೆ ಕಳೆದ 4 ದಿನಗಳ ಹಿಂದೆ ಜನವರಿ 1ನೇ ತಾರೀಕು ನಡೆದ ಘರ್ಷಣೆಯಲ್ಲಿ ಸಾಕಷ್ಟು ಅನಾಹುತಗಳಾಗಿದ್ವು. ಸಾಕಷ್ಟು ಆಕ್ರೋಶ ಜೊತೆಗೆ ಹೋರಾಟ ಇವೆಲ್ಲವೂ ಕೂಡ ಆಗಿದ್ವು. ಆ ಬಳಿಕ ಪೊಲೀಸ್ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿ ಬಳ್ಳಾರಿಯ ಪ್ರಮುಖ ಸ್ಥಳಗಳಲ್ಲಿ ಮತ್ತು ಸೂಕ್ಷ್ಮ ಸ್ಥಳಗಳಲ್ಲಿ ಸೆಕ್ಯೂರಿಟಿಯನ್ನ ಕೊಟ್ಟಿತ್ತು. ಇವತ್ತು 4ನೇ ದಿನ ಅಂದ್ರೆ ಆ ಘಟನೆ ನಡೆದು 4ನೇ ದಿನ. ಇವತ್ತು ಕೂಡ ಅದೇ ರೀತಿಯಾದ ಸೆಕ್ಯೂರಿಟಿ ಇರತಕ್ಕಂಥದ್ದು. ಇನ್ನು ಕೂಡ ಬೂದಿ ಮುಚ್ಚಿದ ಕೆಂಡದಂತೆ ಬಳ್ಳಾರಿ ಇರತಕ್ಕಂಥದ್ದು. ಹೀಗಾಗಿ ಜನಾರ್ದನ್ ರೆಡ್ಡಿ ಅವರ ನಿವಾಸ ಸೇರಿದಂತೆ ಶ್ರೀರಾಮುಲು ಅವರ ನಿವಾಸ ಆಗಿರಬಹುದು, ಎಲ್ಲೆಡೆ ಕೂಡ ಪೊಲೀಸ್ ಭದ್ರತೆಯನ್ನ ಇನ್ನೂ ಕೂಡ ಉಳಿಸಿರ್ತಕ್ಕಂಥದ್ದು. ಜನಾರ್ದನ್ ರೆಡ್ಡಿಯ ಮನೆಯ ಮುಂಭಾಗ ನಾವಿದ್ದೇವೆ. ಈ ದೃಶ್ಯದಲ್ಲಿ ನೀವು ನೋಡಬಹುದು, ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗ ಇನ್ನೂ ಕೂಡ ಪೊಲೀಸ್ ಸೆಕ್ಯೂರಿಟಿ ಟೈಟ್ ಆಗಿದೆ. ಕೆಎಸ್ಆರ್ಪಿ ತುಕಡಿ ಆಗಿರ್ಬೋದು, ಏನು ಜೊತೆಗೆ ಮೀಸಲು ಪಡೆ, ಬೇರೆ ಬೇರೆ ಪೊಲೀಸ್ ವಿಭಾಗಗಳಲ್ಲಿ ಏನೆಲ್ಲ ಸೆಕ್ಯೂರಿಟಿಗೆ ಬೇಕೋ ಅವೆಲ್ಲ ವಿಭಾಗಗಳನ್ನ ಈಗ ಪೊಲೀಸರು ಇನ್ನೂ ಕೂಡ ಸೆಕ್ಯೂರಿಟಿಯನ್ನ ಮುಂದುವರಿಸಿರ್ತಕ್ಕಂಥದ್ದು. ಇದು ಕೇವಲ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗ ಮಾತ್ರ ಅಲ್ಲ, ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಬಳ್ಳಾರಿಯ ಎಸ್ಪಿ ವೃತ್ತ ಆಗಿರ್ಬೋದು, ಶ್ರೀರಾಮುಲು ಅವರ ನಿವಾಸ ಆಗಿರ್ಬೋದು, ದುರ್ಗಮ್ಮ ಸರ್ಕಲ್ ಆಗಿರ್ಬೋದು, ಎಲ್ಲ ಭಾಗದಲ್ಲೂ ಕೂಡ ಇನ್ನು ಪೊಲೀಸರ ಹದ್ದಿನ ಕಣ್ಣು ಇರತಕ್ಕಂಥದ್ದು. ಎಲ್ಲೆಡೆ ಕಾಕಿಯ ಸರ್ಪಗಾವಲು ಇರತಕ್ಕಂಥದ್ದು. ಯಾಕಾಗಿ ಅಂದ್ರೆ ಇನ್ನೂ ಕೂಡ ಈ ಒಂದು ಪ್ರಕರಣದಲ್ಲಿ ತನಿಖೆ ನಡೀತಾ ಇರತಕ್ಕಂಥದ್ದು. ಇಲ್ಲಿಯವರೆಗೂ ಆರೋಪಿಗಳು ಯಾರು ಅನ್ನೋದು ಸ್ಪಷ್ಟವಾಗಿ ಗೊತ್ತಿಲ್ಲ. ಹೀಗಾಗಿ ಇನ್ನೂ ಕೂಡ ಕೆಲವು ಕಡೆ ಘಟನೆಗಳು ಅಂದ್ರೆ ಕ್ಷುಲ್ಲಕ ಕಾರಣಕ್ಕೆ ಕೆಲವೊಂದು ಘಟನೆಗಳು ಆಗಬಹುದು. ಇನ್ನೂ ಕೂಡ ಇದು ಬ್ಯಾನರ್ ವಿಚಾರದಲ್ಲಿ ಆದ ಘಟನೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬ್ಯಾನರ್ಗಳನ್ನ ಮತ್ತೆ ಕೀಳೋದು, ಮತ್ತೆ ಬೇರೆ ಬೇರೆ ಒಂದಷ್ಟು ಕಿಡಿಗೇಡಿಗಳು ಕೃತ್ಯಗಳನ್ನ ಎಸಗಬಹುದು ಅನ್ನೋ ನಿಟ್ಟಿನಲ್ಲಿ ಒಂದು ಟೈಟ್ ಸೆಕ್ಯೂರಿಟಿಯನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಜನಾರ್ದನ್ ರೆಡ್ಡಿ ಅವರ ಮನೆಗೆ ಪ್ರತಿನಿತ್ಯ ಈಗ ಕಳೆದ 4 ದಿನಗಳಿಂದ ಕೂಡ ಏನು ಬೇರೆ ಬೇರೆ ನಾಯಕರು, ಇವತ್ತು ವಿ ಸೋಮಣ್ಣ ಅವರು ಬರ್ತಿದ್ದಾರೆ, ಕೇಂದ್ರ ಸಚಿವರು ಆರ್ ಅಶೋಕ್ ಅವರು ಬರ್ತಿದ್ದಾರೆ, ಚಲವಾದಿ ನಾರಾಯಣ ಸ್ವಾಮಿ ಅವರು ಬರ್ತಿದ್ದಾರೆ, ಬೇರೆ ಬೇರೆ ನಾಯಕರುಗಳು ಬರ್ತಾ ಇರತಕ್ಕಂತ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಟೈಟ್ ಸೆಕ್ಯೂರಿಟಿಯನ್ನ ಮಾಡಿರ್ತಕ್ಕಂಥದ್ದು. ಇದು ಕೇವಲ ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂಭಾಗ ಮಾತ್ರ ಸೆಕ್ಯೂರಿಟಿ ಇಷ್ಟ ಆಗಿಲ್ಲ. ಎಲ್ಲ ಕಡೆನೂ ಕೂಡ ಇದೇ ರೀತಿಯಾದ ಸೆಕ್ಯೂರಿಟಿ ಇದೆ. ಬಳ್ಳಾರಿಯ ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರ ಸರ್ಪಗಾವಲಿದೆ. ಏನು ಬಳ್ಳಾರಿ ಸೇರಿದಂತೆ ಬಳ್ಳಾರಿ, ಚಿತ್ರದುರ್ಗ, ರಾಯಚೂರು, ವಿಜಯನಗರ, ಕೊಪ್ಪಳದ ಪೊಲೀಸರನ್ನ ಇಲ್ಲಿ ಸೆಕ್ಯೂರಿಟಿಗೆ ನಿಯೋಜನೆ ಮಾಡಲಾಗಿರ್ತಕ್ಕಂಥದ್ದು. ಇವತ್ತು ಕೂಡ ಎಲ್ಲೆಡೆ ಕೂಡ ಟೈಟ್ ಸೆಕ್ಯೂರಿಟಿ ಇರತಕ್ಕಂಥದ್ದು. ಒಟ್ಟಿನಲ್ಲಿ ಗಡಿನಾಡು ಬಳ್ಳಾರಿಯಲ್ಲಿ ಇನ್ನೂ ಕೂಡ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ. ಅದರಲ್ಲೂ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಅವರು ಇರತಕ್ಕಂತ ನಿವಾಸಗಳಿದ್ದಾವೆ. ಅಲ್ಲಿ ಅಹಂಭಾವಿ ಪ್ರದೇಶದಲ್ಲಿ ಇನ್ನೂ ಸೂಕ್ಷ್ಮ ಪ್ರದೇಶವಾಗಿ ಪೊಲೀಸರು ಗಸ್ತನ್ನ ಸೂಕ್ಷ್ಮ ಪ್ರದೇಶ ಅಂತ ಘೋಷಣೆ ಮಾಡಿ ಇಲ್ಲಿ ಗಸ್ತನ್ನ ಮಾಡ್ತಾ ಇರತಕ್ಕಂಥದ್ದು. ಜೊತೆಗೆ ಸೆಕ್ಯೂರಿಟಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್. ನೋಡಿ, ಬ್ಯಾನರ್ನ ವಿಚಾರವಾಗಿ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಗಲಾಟೆ ನಡೆದು ಇವತ್ತಿಗೆ 4 ದಿನ. ಈಗಲೂ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ನೂರಾರು ಪೊಲೀಸರ ನಿಯೋಜನೆಯನ್ನ ಸೂಕ್ಷ್ಮ ಪ್ರದೇಶಗಳಲ್ಲಿ ಮಾಡುವಂತ ಕೆಲಸ ಆಗಿದೆ. ಈಗಲೂ ಕೂಡ ಅಹಂಭಾವಿ ಒಂದು ರೀತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಜನಾರ್ದನ್ ರೆಡ್ಡಿ ನಿವಾಸ, ಶ್ರೀರಾಮುಲು ನಿವಾಸ, ವಾಲ್ಮೀಕಿ ಸರ್ಕಲ್, ರಾಯಲ್ ಸರ್ಕಲ್, ಇಲ್ಲಿ ಎಲ್ಲ ಕಡೆ ಪೊಲೀಸ್ ಸರ್ಪಗಾವಲಿದೆ. ರಾಯಲ್ ಸರ್ಕಲ್ ಸೇರಿ ಹಲವು ಕಡೆ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಡಿಎಆರ್, ಕೆಎಸ್ಆರ್ಪಿ ತುಕಡಿಗಳಿಂದ ಹದ್ದಿನ ಕಣ್ಣಿರಿಸುವಂತಹ ಕೆಲಸ ಆಗಿದೆ. ಒಂದು ಬ್ಯಾನರ್ನ ವಿಚಾರವಾಗಿ ಇಷ್ಟೆಲ್ಲ ರಾದ್ಧಾಂತ ಆಯಿತು. ಒಬ್ಬ ಕಾರ್ಯಕರ್ತ ಗುಂಡೇಟಿಗೆ ಬಲಿಯಾದ. ಆ ಪರಿಸ್ಥಿತಿಯನ್ನ ಈಗಲೂ ಕೂಡ ಬಿಜೆಪಿ ಕಾಂಗ್ರೆಸ್ ಘರ್ಷಣೆಗೆ ಕಾರಣ ಆಗಿರೋದು. ಸದ್ಯ ಬೂದಿ ಮುಚ್ಚಿದ ಕೆಂಡದಂತಿದೆ ಅಹಂಭಾವಿಯ ಪ್ರದೇಶ.
ಮಾಜಿ ಸಚಿವ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗ ಮೊನ್ನೆ ಅಂದ್ರೆ ಕಳೆದ 4 ದಿನಗಳ ಹಿಂದೆ ಜನವರಿ 1ನೇ ತಾರೀಕು ನಡೆದ ಘರ್ಷಣೆಯಲ್ಲಿ ಸಾಕಷ್ಟು ಅನಾಹುತಗಳಾಗಿದ್ವು, ಸಾಕಷ್ಟು ಆಕ್ರೋಶ ಜೊತೆಗೆ ಹೋರಾಟ ಇವೆಲ್ಲವೂ ಕೂಡ ಆಗಿದ್ವು. ಆ ಬಳಿಕ ಪೊಲೀಸ್ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿ ಬಳ್ಳಾರಿಯ ಪ್ರಮುಖ ಸ್ಥಳಗಳಲ್ಲಿ ಮತ್ತು ಸೂಕ್ಷ್ಮ ಸ್ಥಳಗಳಲ್ಲಿ ಸೆಕ್ಯೂರಿಟಿಯನ್ನ ಕೊಟ್ಟಿತ್ತು. ಇವತ್ತು 4ನೇ ದಿನ ಅಂದ್ರೆ ಆ ಘಟನೆ ನಡೆದು 4ನೇ ದಿನ, ಇವತ್ತು ಕೂಡ ಅದೇ ರೀತಿಯಾದ ಸೆಕ್ಯೂರಿಟಿ ಇರತಕ್ಕಂಥದ್ದು. ಇನ್ನು ಕೂಡ ಬೂದಿ ಮುಚ್ಚಿದ ಕೆಂಡದಂತೆ ಬಳ್ಳಾರಿ ಇರತಕ್ಕಂಥದ್ದು. ಹೀಗಾಗಿ ಜನಾರ್ದನ್ ರೆಡ್ಡಿ ಅವರ ನಿವಾಸ ಸೇರಿದಂತೆ ಶ್ರೀರಾಮುಲು ಅವರ ನಿವಾಸ ಆಗಿರಬಹುದು, ಎಲ್ಲೆಡೆ ಕೂಡ ಪೊಲೀಸ್ ಭದ್ರತೆಯನ್ನ ಇನ್ನೂ ಕೂಡ ಉಳಿಸಿರ್ತಕ್ಕಂಥದ್ದು. ಜನಾರ್ದನ್ ರೆಡ್ಡಿಯ ಮನೆಯ ಮುಂಭಾಗ ನಾವಿದ್ದೇವೆ. ಈ ದೃಶ್ಯದಲ್ಲಿ ನೀವು ನೋಡಬಹುದು, ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗ ಇನ್ನೂ ಕೂಡ ಪೊಲೀಸ್ ಸೆಕ್ಯೂರಿಟಿ ಟೈಟ್ ಆಗಿದೆ. ಕೆಎಸ್ಆರ್ಪಿ ತುಕಡಿ ಆಗಿರ್ಬೋದು, ಏನು ಜೊತೆಗೆ ಮೀಸಲು ಪಡೆ ಬೇರೆ ಬೇರೆ ಪೊಲೀಸ್ ವಿಭಾಗಗಳಲ್ಲಿ ಏನೆಲ್ಲ ಸೆಕ್ಯೂರಿಟಿಗೆ ಬೇಕೋ ಅವೆಲ್ಲ ವಿಭಾಗಗಳನ್ನ ಈಗ ಪೊಲೀಸರು ಇನ್ನೂ ಕೂಡ ಸೆಕ್ಯೂರಿಟಿಯನ್ನ ಮುಂದುವರಿಸಿರ್ತಕ್ಕಂಥದ್ದು. ಇದು ಕೇವಲ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗ ಮಾತ್ರ ಅಲ್ಲ, ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಬಳ್ಳಾರಿಯ ಎಸ್ಪಿ ವೃತ್ತ ಆಗಿರ್ಬೋದು, ಶ್ರೀರಾಮುಲು ಅವರ ನಿವಾಸ ಆಗಿರ್ಬೋದು, ದುರ್ಗಮ್ಮ ಸರ್ಕಲ್ ಆಗಿರ್ಬೋದು, ಎಲ್ಲ ಭಾಗದಲ್ಲೂ ಕೂಡ ಇನ್ನು ಪೊಲೀಸರ ಹದ್ದಿನ ಕಣ್ಣು ಇರತಕ್ಕಂಥದ್ದು. ಎಲ್ಲೆಡೆ ಕಾಕಿಯ ಸರ್ಪಗಾವಲು ಇರತಕ್ಕಂಥದ್ದು. ಯಾಕಾಗಿ ಅಂದ್ರೆ ಇನ್ನೂ ಕೂಡ ಈ ಒಂದು ಪ್ರಕರಣದಲ್ಲಿ ತನಿಖೆ ನಡೀತಾ ಇರತಕ್ಕಂಥದ್ದು. ಇಲ್ಲಿಯವರೆಗೂ ಆರೋಪಿಗಳು ಯಾರು ಅನ್ನೋದು ಸ್ಪಷ್ಟವಾಗಿ ಗೊತ್ತಿಲ್ಲ. ಹೀಗಾಗಿ ಇನ್ನೂ ಕೂಡ ಕೆಲವು ಕಡೆ ಘಟನೆಗಳು ಅಂದ್ರೆ ಕ್ಷುಲ್ಲಕ ಕಾರಣಕ್ಕೆ ಕೆಲವೊಂದು ಘಟನೆಗಳು ಆಗಬಹುದು. ಇನ್ನೂ ಕೂಡ ಇದು ಬ್ಯಾನರ್ ವಿಚಾರದಲ್ಲಿ ಆದ ಘಟನೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬ್ಯಾನರ್ ಗಳನ್ನ ಮತ್ತೆ ಕೀಳೋದು, ಮತ್ತೆ ಬೇರೆ ಬೇರೆ ಒಂದಷ್ಟು ಕಿಡಿಗೇಡಿಗಳು ಕೃತ್ಯಗಳನ್ನ ಎಸಗಬಹುದು ಅನ್ನೋ ನಿಟ್ಟಿನಲ್ಲಿ ಒಂದು ಟೈಟ್ ಸೆಕ್ಯೂರಿಟಿಯನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಜನಾರ್ದನ್ ರೆಡ್ಡಿ ಅವರ ಮನೆಗೆ ಪ್ರತಿನಿತ್ಯ ಈಗ ಕಳೆದ 4 ದಿನಗಳಿಂದ ಕೂಡ ಏನು ಬೇರೆ ಬೇರೆ ನಾಯಕರು, ಇವತ್ತು ವಿ ಸೋಮಣ್ಣ ಅವರು ಬರ್ತಿದ್ದಾರೆ, ಕೇಂದ್ರ ಸಚಿವರು ಆರ್ ಅಶೋಕ್ ಅವರು ಬರ್ತಿದ್ದಾರೆ, ಚಲವಾದಿ ನಾರಾಯಣ ಸ್ವಾಮಿ ಅವರು ಬರ್ತಿದ್ದಾರೆ, ಬೇರೆ ಬೇರೆ ನಾಯಕರುಗಳು ಬರ್ತಾ ಇರತಕ್ಕಂತ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಟೈಟ್ ಸೆಕ್ಯೂರಿಟಿಯನ್ನ ಮಾಡಿರ್ತಕ್ಕಂಥದ್ದು. ಇದು ಕೇವಲ ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂಭಾಗ ಮಾತ್ರ ಸೆಕ್ಯೂರಿಟಿ ಇಷ್ಟ ಆಗಿಲ್ಲ, ಎಲ್ಲ ಕಡೆನೂ ಕೂಡ ಇದೇ ರೀತಿಯಾದ ಸೆಕ್ಯೂರಿಟಿ ಇದೆ. ಬಳ್ಳಾರಿಯ ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರ ಸರ್ಪಗಾವಲಿದೆ. ಏನು ಬಳ್ಳಾರಿ ಸೇರಿದಂತೆ ಬಳ್ಳಾರಿ, ಚಿತ್ರದುರ್ಗ, ರಾಯಚೂರು, ವಿಜಯನಗರ, ಕೊಪ್ಪಳದ ಪೊಲೀಸರನ್ನ ಇಲ್ಲಿ ಸೆಕ್ಯೂರಿಟಿಗೆ ನಿಯೋಜನೆ ಮಾಡಲಾಗಿರ್ತಕ್ಕಂಥದ್ದು. ಇವತ್ತು ಕೂಡ ಎಲ್ಲೆಡೆ ಕೂಡ ಟೈಟ್ ಸೆಕ್ಯೂರಿಟಿ ಇರತಕ್ಕಂಥದ್ದು. ಒಟ್ಟಿನಲ್ಲಿ ಗಡಿನಾಡು ಬಳ್ಳಾರಿಯಲ್ಲಿ ಇನ್ನೂ ಕೂಡ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ. ಅದರಲ್ಲೂ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಅವರು ಇರತಕ್ಕಂತ ನಿವಾಸಗಳೇನಿದ್ದಾವೆ ಅಲ್ಲಿ ಅಹಂಭಾವಿ ಪ್ರದೇಶದಲ್ಲಿ ಇನ್ನೂ ಸೂಕ್ಷ್ಮ ಪ್ರದೇಶವಾಗಿ ಪೊಲೀಸರು ಗಸ್ತನ್ನ ಸೂಕ್ಷ್ಮ ಪ್ರದೇಶ ಅಂತ ಘೋಷಣೆ ಮಾಡಿ ಇಲ್ಲಿ ಗಸ್ತನ್ನ ಮಾಡ್ತಾ ಇರತಕ್ಕಂಥದ್ದು. ಜೊತೆಗೆ ಸೆಕ್ಯೂರಿಟಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್. ನೋಡಿ, ಬ್ಯಾನರ್ನ ವಿಚಾರವಾಗಿ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಗಲಾಟೆ ನಡೆದು ಇವತ್ತಿಗೆ 4 ದಿನ. ಈಗಲೂ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ನೂರಾರು ಪೊಲೀಸರ ನಿಯೋಜನೆಯನ್ನ ಸೂಕ್ಷ್ಮ ಪ್ರದೇಶಗಳಲ್ಲಿ ಮಾಡುವಂತ ಕೆಲಸ ಆಗಿದೆ. ಈಗಲೂ ಕೂಡ ಅಹಂಭಾವಿ ಒಂದು ರೀತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಜನಾರ್ದನ್ ರೆಡ್ಡಿ ನಿವಾಸ, ಶ್ರೀರಾಮುಲು ನಿವಾಸ, ವಾಲ್ಮೀಕಿ ಸರ್ಕಲ್, ರಾಯಲ್ ಸರ್ಕಲ್, ಇಲ್ಲಿ ಎಲ್ಲ ಕಡೆ ಪೊಲೀಸ್ ಸರ್ಪಗಾವಲಿದೆ. ರಾಯಲ್ ಸರ್ಕಲ್ ಸೇರಿ ಹಲವು ಕಡೆ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಡಿಎಆರ್, ಕೆಎಸ್ಆರ್ಪಿ ತುಕಡಿಗಳಿಂದ ಹದ್ದಿನ ಕಣ್ಣಿರಿಸುವಂತಹ ಕೆಲಸ ಆಗಿದೆ. ಒಂದು ಬ್ಯಾನರ್ನ ವಿಚಾರವಾಗಿ ಇಷ್ಟೆಲ್ಲ ರಾದ್ಧಾಂತ ಆಯಿತು. ಒಬ್ಬ ಕಾರ್ಯಕರ್ತ ಗುಂಡೇಟಿಗೆ ಬಲಿಯಾದ ಆ ಪರಿಸ್ಥಿತಿಯನ್ನ ಈಗಲೂ ಕೂಡ ಬಿಜೆಪಿ ಕಾಂಗ್ರೆಸ್ ಘರ್ಷಣೆಗೆ ಕಾರಣ ಆಗಿರೋದು. ಸದ್ಯ ಬೂದಿ ಮುಚ್ಚಿದ ಕೆಂಡದಂತಿದೆ ಅಹಂಭಾವಿಯ ಪ್ರದೇಶ. ಮಾಜಿ ಸಚಿವ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗ ಮೊನ್ನೆ ಅಂದ್ರೆ ಕಳೆದ 4 ದಿನಗಳ ಹಿಂದೆ ಜನವರಿ 1ನೇ ತಾರೀಕು ನಡೆದ ಘರ್ಷಣೆಯಲ್ಲಿ ಸಾಕಷ್ಟು ಅನಾಹುತಗಳಾಗಿದ್ವು, ಸಾಕಷ್ಟು ಆಕ್ರೋಶ ಜೊತೆಗೆ ಹೋರಾಟ ಇವೆಲ್ಲವೂ ಕೂಡ ಆಗಿದ್ವು. ಆ ಬಳಿಕ ಪೊಲೀಸ್ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿ ಬಳ್ಳಾರಿಯ ಪ್ರಮುಖ ಸ್ಥಳಗಳಲ್ಲಿ ಮತ್ತು ಸೂಕ್ಷ್ಮ ಸ್ಥಳಗಳಲ್ಲಿ ಸೆಕ್ಯೂರಿಟಿಯನ್ನ ಕೊಟ್ಟಿತ್ತು. ಇವತ್ತು 4ನೇ ದಿನ ಅಂದ್ರೆ ಆ ಘಟನೆ ನಡೆದು 4ನೇ ದಿನ, ಇವತ್ತು ಕೂಡ ಅದೇ ರೀತಿಯಾದ ಸೆಕ್ಯೂರಿಟಿ ಇರತಕ್ಕಂಥದ್ದು. ಇನ್ನು ಕೂಡ ಬೂದಿ ಮುಚ್ಚಿದ ಕೆಂಡದಂತೆ ಬಳ್ಳಾರಿ ಇರತಕ್ಕಂಥದ್ದು. ಹೀಗಾಗಿ ಜನಾರ್ದನ್ ರೆಡ್ಡಿ ಅವರ ನಿವಾಸ ಸೇರಿದಂತೆ ಶ್ರೀರಾಮುಲು ಅವರ ನಿವಾಸ ಆಗಿರಬಹುದು, ಎಲ್ಲೆಡೆ ಕೂಡ ಪೊಲೀಸ್ ಭದ್ರತೆಯನ್ನ ಇನ್ನೂ ಕೂಡ ಉಳಿಸಿರ್ತಕ್ಕಂಥದ್ದು. ಜನಾರ್ದನ್ ರೆಡ್ಡಿಯ ಮನೆಯ ಮುಂಭಾಗ ನಾವಿದ್ದೇವೆ. ಈ ದೃಶ್ಯದಲ್ಲಿ ನೀವು ನೋಡಬಹುದು, ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗ ಇನ್ನೂ ಕೂಡ ಪೊಲೀಸ್ ಸೆಕ್ಯೂರಿಟಿ ಟೈಟ್ ಆಗಿದೆ. ಕೆಎಸ್ಆರ್ಪಿ ತುಕಡಿ ಆಗಿರ್ಬೋದು, ಏನು
ಜೊತೆಗೆ ಮೀಸಲು ಪಡೆ ಬೇರೆ ಬೇರೆ ಪೊಲೀಸ್ ವಿಭಾಗಗಳಲ್ಲಿ ಏನೆಲ್ಲ ಸೆಕ್ಯೂರಿಟಿಗೆ ಬೇಕೋ ಅವೆಲ್ಲ ವಿಭಾಗಗಳನ್ನ ಈಗ ಪೊಲೀಸರು ಇನ್ನೂ ಕೂಡ ಸೆಕ್ಯೂರಿಟಿಯನ್ನ ಮುಂದುವರಿಸಿರ್ತಕ್ಕಂಥದ್ದು. ಇದು ಕೇವಲ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗ ಮಾತ್ರ ಅಲ್ಲ, ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಬಳ್ಳಾರಿಯ ಎಸ್ಪಿ ವೃತ್ತ ಆಗಿರ್ಬೋದು, ಶ್ರೀರಾಮುಲು ಅವರ ನಿವಾಸ ಆಗಿರ್ಬೋದು, ದುರ್ಗಮ್ಮ ಸರ್ಕಲ್ ಆಗಿರ್ಬೋದು, ಎಲ್ಲ ಭಾಗದಲ್ಲೂ ಕೂಡ ಇನ್ನು ಪೊಲೀಸರ ಹದ್ದಿನ ಕಣ್ಣು ಇರತಕ್ಕಂಥದ್ದು. ಎಲ್ಲೆಡೆ ಕಾಕಿಯ ಸರ್ಪಗಾವಲು ಇರತಕ್ಕಂಥದ್ದು. ಯಾಕಾಗಿ ಅಂದ್ರೆ ಇನ್ನೂ ಕೂಡ ಈ ಒಂದು ಪ್ರಕರಣದಲ್ಲಿ ತನಿಖೆ ನಡೀತಾ ಇರತಕ್ಕಂಥದ್ದು. ಇಲ್ಲಿಯವರೆಗೂ ಆರೋಪಿಗಳು ಯಾರು ಅನ್ನೋದು ಸ್ಪಷ್ಟವಾಗಿ ಗೊತ್ತಿಲ್ಲ. ಹೀಗಾಗಿ ಇನ್ನೂ ಕೂಡ ಕೆಲವು ಕಡೆ ಘಟನೆಗಳು ಅಂದ್ರೆ ಕ್ಷುಲ್ಲಕ ಕಾರಣಕ್ಕೆ ಕೆಲವೊಂದು ಘಟನೆಗಳು ಆಗಬಹುದು. ಇನ್ನೂ ಕೂಡ ಇದು ಬ್ಯಾನರ್ ವಿಚಾರದಲ್ಲಿ ಆದ ಘಟನೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬ್ಯಾನರ್ಗಳನ್ನ ಮತ್ತೆ ಕೀಳೋದು, ಮತ್ತೆ ಬೇರೆ ಬೇರೆ ಒಂದಷ್ಟು ಕಿಡಿಗೇಡಿಗಳು ಕೃತ್ಯಗಳನ್ನ ಎಸಗಬಹುದು ಅನ್ನೋ ನಿಟ್ಟಿನಲ್ಲಿ ಒಂದು ಟೈಟ್ ಸೆಕ್ಯೂರಿಟಿಯನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಜನಾರ್ದನ್ ರೆಡ್ಡಿ ಅವರ ಮನೆಗೆ ಪ್ರತಿನಿತ್ಯ ಈಗ ಕಳೆದ 4 ದಿನಗಳಿಂದ ಕೂಡ ಏನು ಬೇರೆ ಬೇರೆ ನಾಯಕರು, ಇವತ್ತು ವಿ ಸೋಮಣ್ಣ ಅವರು ಬರ್ತಿದ್ದಾರೆ, ಕೇಂದ್ರ ಸಚಿವರು ಆರ್ ಅಶೋಕ್ ಅವರು ಬರ್ತಿದ್ದಾರೆ, ಚಲವಾದಿ ನಾರಾಯಣ ಸ್ವಾಮಿ ಅವರು ಬರ್ತಿದ್ದಾರೆ, ಬೇರೆ ಬೇರೆ ನಾಯಕರುಗಳು ಬರ್ತಾ ಇರತಕ್ಕಂತ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಟೈಟ್ ಸೆಕ್ಯೂರಿಟಿಯನ್ನ ಮಾಡಿರ್ತಕ್ಕಂಥದ್ದು. ಇದು ಕೇವಲ ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂಭಾಗ ಮಾತ್ರ ಸೆಕ್ಯೂರಿಟಿ ಇಷ್ಟ ಆಗಿಲ್ಲ. ಎಲ್ಲ ಕಡೆನೂ ಕೂಡ ಇದೇ ರೀತಿಯಾದ ಸೆಕ್ಯೂರಿಟಿ ಇದೆ. ಬಳ್ಳಾರಿಯ ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರ ಸರ್ಪಗಾವಲಿದೆ. ಏನು ಬಳ್ಳಾರಿ ಸೇರಿದಂತೆ ಬಳ್ಳಾರಿ, ಚಿತ್ರದುರ್ಗ, ರಾಯಚೂರು, ವಿಜಯನಗರ, ಕೊಪ್ಪಳದ ಪೊಲೀಸರನ್ನ ಇಲ್ಲಿ ಸೆಕ್ಯೂರಿಟಿಗೆ ನಿಯೋಜನೆ ಮಾಡಲಾಗಿರ್ತಕ್ಕಂಥದ್ದು. ಇವತ್ತು ಕೂಡ ಎಲ್ಲೆಡೆ ಕೂಡ ಟೈಟ್ ಸೆಕ್ಯೂರಿಟಿ ಇರತಕ್ಕಂಥದ್ದು. ಒಟ್ಟಿನಲ್ಲಿ ಗಣಿನಾಡು ಬಳ್ಳಾರಿಯಲ್ಲಿ ಇನ್ನೂ ಕೂಡ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ. ಅದರಲ್ಲೂ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಅವರು ಇರತಕ್ಕಂತ ನಿವಾಸಗಳಿದ್ದಾವೆ. ಅಲ್ಲಿ ಅಹಂಭಾವಿ ಪ್ರದೇಶದಲ್ಲಿ ಇನ್ನೂ ಸೂಕ್ಷ್ಮ ಪ್ರದೇಶವಾಗಿ ಪೊಲೀಸರು ಸೂಕ್ಷ್ಮ ಪ್ರದೇಶ ಅಂತ ಘೋಷಣೆ ಮಾಡಿ ಇಲ್ಲಿ ಗಸ್ತನ್ನ ಮಾಡ್ತಾ ಇರತಕ್ಕಂಥದ್ದು. ಜೊತೆಗೆ ಸೆಕ್ಯೂರಿಟಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ.